ಕರ್ಮಗಳಿವೆ, ಅವುಗಳಲ್ಲಿದ್ದು. ಹಾಗಲ್ಲದೇ ಪ್ರಾರಂಭದಲ್ಲೂ ಭಗವಂತನ ಸೇವೆಯಲ್ಲೇ ಆರಂಭ ಮಾಡಿ, ಮಧ್ಯದಲ್ಲೂ ಭಗವಂತನ ಸ್ಮರಣೆ ಮಾಡಿ ಇದು ನಿನ್ನ ಸೇವೆ, ನಿನ್ನ ಪ್ರೀತಿಯಾಗಲಿ ಅಂತ ಹೇಳಿ, ಕೊನೆಗೂ ಭಗವಂತನಿಗೆ ಪ್ರೀತಿಯಾಗಲಿ ಎಂದಾಗಿ ಸಮರ್ಪಣೆ ಮಾಡು. ಹಾಗಾಗಿ 3 ಬಾರಿ ಏನಿದೆ, ಕರ್ಮಾದವು ಕರ್ಮ ಮಧ್ಯೆ ತದುಪರಿಚ ಹರಿಂ ಪ್ರೇರಕಂ ಸಂಸ್ಮರಂತಹ ಸಸ್ಯೂಸ್ತಾನ್ಯರ್ಪಯಂತಹ ವಾದರಾಜಸ್ವಾಮಿಗಳವರು ಹೇಳಿದಂತೆ ಇದನ್ನ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಆದವು ಮಧ್ಯೇಚ ಅಂಚೇಚ ಅಷ್ಟೇ ಅಲ್ಲದೆ ಅಸಕೃತ ಮೇಲಿಂದ ಮೇಲೆ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡಿ ಅದರ ಪರಮಾತ್ಮ ಪ್ರೀತನಾಗಲಿ ಪರಮಾತ್ಮನ ಪ್ರೀತಿಯಾಗಲಿ ಎಂದಾಗಿ ಅನುಸಂಧಾನ ಮಾಡುವುದೇನಿದೆ. ಇಲ್ಲೊಂದು ವಿಚಾರ ಬರ್ತದೆ. ಸಾಮಾನ್ಯವಾಗಿ ಸ್ಥೂಲವಾಗಿ ಟೀಕಾಕೃತ್ಪಾದರು ಹೇಳಿದ್ದಾರೆ ಗೀತಾ ಭಾಷ್ಯದ ಪ್ರಮೇದೀಕೆ ವ್ಯಾಖ್ಯಾನದಲ್ಲಿ, ಸಮರ್ಪಣೆ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ತತ್ಪೂಜಾ ಇತಿ ಅನುಸಂಧಾನ, ತತ್ಪೂಜಾತ್ಮಜ್ಞಾನ. ಇದು ಭಗವಂತನ ಪೂಜೆ ಎಂದು ತಿಳಿದುಕೊಳ್ಳುವುದು, ಪರಮಾತ್ಮನ ಪ್ರೀತನಾಗಲಿ ಅಂತನ್ನುವುದು ಮುಖ್ಯವಾಗಿರುವಂತಹ ಸಮರ್ಪಣೆ. ಹಾಗಾಗಿ ಆ ವಿಧವಾದಂತಹ ಅನುಸಂಧಾನವನ್ನು ನಾವು ಕಾಯೇನ ವಾಚಾ ಮನಸಾ ಇಂದ್ರಿಯೈವ ಬುದ್ಧಿಯ ಆತ್ಮನಾವ, ಆತ್ಮನ ನಾನು, ಬುದ್ಧಿಯ ಮನಸ ಬುದ್ಧಿ ಮನಸ್ಸುಗಳಿಂದ, ವಾಚ ವಾಗೀಂದ್ರಿಯದಿಂದ, ಉಳಿದ ಇಂದ್ರಿಯಗಳು ಕಾಯದಿಂದ, ಹೀಗೆ ಎಲ್ಲ ಇಂದ್ರಿಯಗಳಿಂದಲೂ ಬಾಹ್ಯವಾದ ಜಡವಾದ ಇಂದ್ರಿಯಗಳನ್ನು ಎಲ್ಲ ಒಂದು ಕಡೆಗೆ ಸೇರಿಸಿ ಸ್ವರೂಪಭೂತವಾದಂಥ ಇಂದ್ರಿಯಾದಿಗಳೇನಿವೆಯೋ ಅವುಗಳನ್ನೆಲ್ಲವನ್ನು ಕೂಡ ಆತ್ಮನ ಎಂಬ ಶಬ್ದದಿಂದ ಸಂಗ್ರಹ ಮಾಡಿದೆ ಭಾಗವತ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾಮಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ ತತ್. ಹಾಗಾಗಿ ನಾರಾಯಣಾಯೇತಿ ಸಮರ್ಪಯೇತ್ ತತ್, ನಾರಾಯಣಾಯ ಎಂಬ ಶಬ್ದದಿಂದಲೂ ಸಮರ್ಪಣೆಯನ್ನು ಮಾಡಲು ಬರುತ್ತದೆ. ಕೃಷ್ಣಾರ್ಪಣಮಸ್ತು ಅಂತನ್ನುವುದು ಕೃಷ್ಣ ನಮಗೆ ಸಮೀಪವರ್ತಿಯಾದಂತಹ ತತ್ಪೂರ್ವ ಯುಗಜೇ ನಮ ಅಂತ ಹೇಳಿದಂತೆ, ನಮ್ಮ ಯುಗಕ್ಕಿಂತಲೂ ಪೂರ್ವ ಯುಗದಲ್ಲಿ ಅವತಾರ ಮಾಡಿದ ಭಗವಂತನಾದ್ದರಿಂದಾಗಿ ಭಗವಂತ ಕೃಷ್ಣಾರ್ಪಣಮಸ್ತು ಅಂತ ನಾಮಂತೇವೆ. ಅದಕ್ಕೆ ನಾರಾಯಣ ಅರ್ಪಣಮಸ್ತು ಅಂತ ಅನಬಾರದು ಅಂತ ಸರ್ವಥಾ ಅಲ್ಲ, ಇರಲಿ. ಹಾಗಾಗಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಸಮರ್ಪಣೆಯನ್ನು ಮಾಡಿದರೆ ಮಾತ್ರ ನಾವು ಫ್ಯಾಕ್ಟ್ರಿಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತೇವೆ ಅಂತನ್ನಿ, ಯಾವ ಮನುಷ್ಯ ಕೆಲಸ ಮಾಡ್ತಾನೋ ಆ ಕೆಲಸ ಮಾಡಿದ್ದನ್ನು ಆ ಹಿರಿಯನಾದಂತಹ ಬಾಸ್ ಏನಿದ್ದಾನೆ, ಮುಖ್ಯಸ್ಥ ಏನಿದ್ದಾನೆ, ಹಿರಿಯ ಮನೆ ಆ ಕಂಪನಿಯ ಯಜಮಾನ, ಅವನು ಎಲ್ಲಿಯವರೆಗೆ ನೋಡುವುದಿಲ್ಲ ಅಲ್ಲಿಯವರೆಗೆ ಅವನ ಸಂತುಷ್ಟನಾಗುವವರೆಗೆ ಅದರಿಂದ ಫಲ ಸಿಗುವುದಿಲ್ಲ. ಹಾಗೆ ನಾವು ಮಾಡುವಂತಹ ಕರ್ಮಗಳನ್ನು ಭಗವಂತ ನೋಡಿದರೆ ಮಾತ್ರ, ಅವನಿಗೆ ನಾವು ಸಮರ್ಪಣೆ ಮಾಡಿದರೆ ಮಾತ್ರ, ಇದು ನಿನ್ನ ಪ್ರೀತಿಯಾಗಲಿ ಅಂತ ಹೇಳಿದರೆ ಮಾತ್ರ ನಮಗೆ ಫಲವನ್ನು ಕೊಡ್ತದೆ. ಅದಕ್ಕೆ ಕಾರಣ ಇದೆ. ಭಾರಿ ವಿಚಿತ್ರವಾದಂಥ, ನಾವು ಒಬ್ಬ ಯಜಮಾನ ಇದ್ದಾನೆ ಅಂತನ್ನಿ, ಆ ಯಜಮಾನನ ಮನೆಗೆ ನಾವು ಹೋಗ್ತೇವೆ. ಯಜಮಾನನ ಮನೆಗೆ ಹೋಗಿ ನಾವು ಬೇಕಾದಾಗಿ ಮೋಜು ಮಜಾ ಮಾಡ್ತೇವೆ. ಎಲ್ಲ ಮಾಡಿದಾಗಲೂ ಆ ಯಜಮಾನನ ಉಪಕಾರವನ್ನು ಸ್ಮರಣೆ ಮಾಡದೇ ಇದ್ದರೆ ಅವನಿಗೆ ಎಷ್ಟು ಬೇಸರವಾಗಲಿಕ್ಕಿಲ್ಲ. ನಾವು ಮಾಡೋದರಲ್ಲಿ ಒಂದೊಂದು ಕಣಗಳು ಭಗವಂತನ ಪ್ರೇರಣೆಯಿಂದ ಆಗುವಂಥ ಕಣಗಳು, ಅಂದರೆ ಸ್ಮಾಲೆಸ್ಟ್ ಇವೆಂಟ್, ದೇಹದಲ್ಲಿ ಆಗುವಂತಹ ಒಂದು ಪರಮಾಣುವಿನ ಹಲ್ಚಲ್ ಚಲನವೂ ಕೂಡ ಭಗವಂತನ ಪ್ರೇರಣೆಯಿಂದ ಆಗುವಂತಹದ್ದು. ಅಂಥ ಕಾಲದಲ್ಲಿ ನಾವು ಇದು ಭಗವಂತನ ಪ್ರೀತಿಗಾಗಿರಲಿ ಅಂತ ಅನುಸಂಧಾನವನ್ನು ಮಾಡದೇ ಇದ್ದರೆ ಇದು ಪರಮಾತ್ಮನಿಗೆ ಬಗೆಯುವ ಘೋರತಮವಾದಂತಹ ಅಪರಾಧ. ಆದ್ದರಿಂದ ಪರಮಾತ್ಮ ಪ್ರೀತನಾಗಲಿ ಎಂದಾಗಿ ಸಮರ್ಪಣೆಯನ್ನು ಮಾಡಬೇಕಾಗಿರುವಂತಹದ್ದು ವಿಶೇಷವಾದ ಮಹತ್ವದ ಒಂದು ಕಾರ್ಯ. ಅದನ್ನು ಕೃಷ್ಣ ಪರಮಾತ್ಮ ಬ್ರಹ್ಮಾರ್ಪಣಂ, ಬ್ರಹ್ಮಹವಿ, ಬ್ರಹ್ಮಾರ್ಣೌ, ಬ್ರಹ್ಮಣಾಹುತಂ, ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಶ್ರೀಮದಾಚಾರ್ಯರು ಇದನ್ನು ಅತ್ಯದ್ಭುತವಾಗಿ ಅಶ್ವಮೇಧ ಯಾಗವನ್ನು ಮಾಡಿ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ದೇಹ ಇಂದ್ರಿಯ ಪ್ರಾಣ ಮನೋಸಿ ಚೇತನೈ ಸಹೈವ ತಸ್ಮೈ ಅತಿಸಜ್ಜ ನೇಮೋ ತ್ವದೀಯಮೇತನ್ ನಿಖಿಲಂ ವಯಂಚ ನತ್ವಸ್ಮದೀಯಂ ಕ್ವಚ ಕಿಂಚನೇಶ
ಸ್ವತಂತ್ರ ಏಕೋಸಿ ನ ಕಶ್ಚಿದನ್ಯ ಸರ್ವತ್ರ ಪೂರ್ಣೋಸಿ ಸದೇತಿ ವಿಟ್ಟಾಹ ಎನ್ನುವ ಶ್ಲೋಕದಲ್ಲಿ ಅತೀ ವೈಭವದಿಂದ ಅತ್ಯಂತ ಆಧ್ಯಾತ್ಮಿಕತೆಯ ಪರಿಪೂರ್ಣ ಮಟ್ಟದಿಂದ ಆ ಪರಮಾತ್ಮನಿಗೆ ಸಮರ್ಪಣೆಯ ಭಾವವನ್ನು, ಸಮರ್ಪಣೆಯ ತತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಕೇವಲ ದೇಹೇಂದ್ರಿಯಗಳಿಂದ ಮಾಡಿದ್ದು ಮಾತ್ರವಲ್ಲ, ಮನಸ್ಸಿನಿಂದ ಮಾಡಿದ್ದು ಮಾತ್ರವಲ್ಲ, ಇಂದ್ರಿಯದಿಂದ ಮಾಡಿದ್ದು ಮಾತ್ರವಲ್ಲ, ನಮ್ಮ ಸ್ವರೂಪದಿಂದ ಮಾಡಿದಂಥದ್ದು, ಸ್ವರೂಪಭೂತವಾದಂತಹ ಬೃಹದಾರಣ್ಯಕದಲ್ಲಿ ಹೇಳುವ ಏನು ಪಂಚಕ ಇದೆಯಲ್ಲ, ಆ ವಿಧವಾದ ಸ್ವರೂಪದಲ್ಲಿರುವಂತಹ ಐದೇನಿದೆ ಅರ್ಥಾತ್ ಸಮಗ್ರವೂ ಭಗವಂತನಿಗೆ ಸಮರ್ಪಣೆಯಾಗಬೇಕು. ಅದು ಪರಮಾತ್ಮನ ಪೂಜೆ, ಪರಮಾತ್ಮನ ಪ್ರೀತ್ಯರ್ಥವಾಗಿದೆ ಎಂದಾಗಿ ಅನುಸಂಧಾನವನ್ನು ಮಾಡುವಂಥದ್ದು. ಈ ಅನುಸಂಧಾನದಲ್ಲಿ ಸಮರ್ಪಣೆಯಲ್ಲಿ ಒಂದು ಮಾತಿದೆ. ನಾನು ನಿಮಗೆ ದಕ್ಷಿಣೆ ಕೊಟ್ಟೆ, ಇವತ್ತು 100 ರೂಪಾಯಿ ನಿಮಗೆ ಒಬ್ಬ ಬ್ರಾಹ್ಮಣನಿಗೆ, ವಿದ್ವಾಂಸರಿಗೆ, ದೊಡ್ಡ ವಿದ್ವಾಂಸರಿಗೆ ನಾನು ದಕ್ಷಿಣೆ ಕೊಟ್ಟ ಮೇಲೆ ಇವತ್ತು ನಾನು ಹೇಳಿದೆ ನಿಮಗೆ 100 ರೂಪಾಯಿ ಕೊಟ್ಟಿದ್ದೇನೆ ಸ್ವಾಮಿ, ಆಶೀರ್ವಾದ ಮಾಡಿ. ಬಹಳ ಸಂತೋಷಪ್ಪ, ಆಶೀರ್ವಾದ ಮಾಡಿ, ಒಳ್ಳೆಯದಾಗಿ. ಆಮೇಲೆ ಮರುದಿವಸ ನಾಳೆ ಹೋಗಿ ಭೇಟಿಯಾಗಿ ಹೇಳ್ತೇನೆ, ಸ್ವಾಮಿ ನಿಮಗೆ ನಿನ್ನೆ ನಾನು 100 ರೂಪಾಯಿ ಕೊಟ್ಟಿದ್ದೀನಿ. ಹೌದು ನೀವು ಕೊಟ್ಟಿದ್ರಿ, ಒಳ್ಳೆಯದಾಗಿ. 3ನೇ ದಿವಸ ಹೇಳಿದೆ, ಕೊಟ್ಟಿದ್ರಿ ಏನಂತೆ ಅಂತ ಕೇಳ್ತಾರೆ. ಏನಂತೆ, ಅದಕ್ಕೇನಂತೆ, ಏನು ನಾನೇನು ಮಾಡಿ. 4ನೇ ದಿವಸ ಹೋಗಿ ಕೇಳಿದ್ರೆ, ಕೊಟ್ಟಿರಿ ನಿಮ್ಗೆ ಏನು, ಯಾಕೆ ಇಷ್ಟು ಬೆಲೆ ಹಂತೀರ ನನಗೆ, ಒಂದ್ಸಲ ಕೊಟ್ಟಿರಿ 100 ರೂಪಾಯಿ, ಯಾಕೆ ಮತ್ತೆ ಬೆಲೆ ಹಂತೀರಿ. 5ನೇ 10ನೇ ದಿವಸ, 30ನೇ ದಿವಸ, ತಿಂಗಳು, 2 ತಿಂಗಳು ಹಾಗೆ ಹೇಳ್ತಾ ಹೋಗ್ತಾರೆ. ಅವ್ನು ಕೈಗೆ ಇಟ್ಬಿಡ್ತಾರೆ. 100 ರೂಪಾಯಿ ಅಲ್ಲ 200 ರೂಪಾಯಿ ತೊಗೊಂಡು ದೂರ ಸರಿ, ನನ್ನ ಹತ್ರ ಬರಬೇಡ, ಮಾತೇ ಆಡಬೇಡ. ತಲೆತಿರ್ಕ ಕೊಟ್ಟದ್ದು 100 ರೂಪಾಯಿ, ಬೆನ್ನತ್ತೊಂದು 3 ತಿಂಗಳು, ಏನಿದು? ಹೀಗೆ ನಾವು ಸಾಮಾನ್ಯವಾಗಿ ನಾವು ಮಾಡುವ ವ್ಯವಹಾರಗಳು ಹೀಗಿರ್ತವೆ. ಆದರೆ ದೇವರಿಗೆ ಆಗಲ್ಲ. ಯಾವ ನಾವು ಕರ್ಮವನ್ನು ಮಾಡಿದ್ದೇವೆ ಆ ಕರ್ಮವನ್ನು ದೇವರಿಗೆ 1 ಬಾರಿ ಅಲ್ಲ, 100 ಬಾರಿ ಅಲ್ಲ, ಪ್ರತಿ ದಿವಸವೂ ಸಮರ್ಪಣೆ ಮಾಡಿದರೂ ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ದೇವರ ದೊಡ್ಡ ಸ್ಥಿತಿ ನೋಡಿ, ದೇವರ ತಾಳ್ಮೆ ನೋಡಿ. ಮಾಡಿದ ಕರ್ಮ ಅದೇ, ಬೇರೆ ಕರ್ಮವೇನಲ್ಲ. ಆದರೂ ಪ್ರತ್ಯೇಕವಾಗಿ ಸಮರ್ಪಣೆಯನ್ನು ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನೆ. ಅತೀತ ಈಶ್ಯಾಪೀಹಯ, ಅತೀತವಾದ ಕರ್ಮ, ಏಷ್ಯವಾದ ಕರ್ಮ. ಇಷ್ಟು ಅದ್ಭುತವಾದಂತಹ ಭಗವಂತನ ಕಾರುಣ್ಯ. ಇದನ್ನ ಶ್ರೀಮದಾಚಾರ್ಯರ ಎತ್ತರ ಎಷ್ಟಿದೆ, ಆಧ್ಯಾತ್ಮಿಕತೆಯ ಎತ್ತರ ಎಷ್ಟಿದೆ ಅಂತ ಅನ್ನೋದು ಯಾವ ಮತೀಯರಿಗೂ, ಯಾವ ಧರ್ಮೀಯರಿಗೂ, ಯಾವ ಲೌಕಿಕರಿಗೂ ಸುತರಾಂ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಭಗವಂತನ ಒಂದು ಮುಖ, ಸಾಧನೆಯ ಒಂದು ಮುಖ, ಸಮರ್ಪಿತವಾದದ್ದನ್ನೇ ಪುನಃ ಸಮರ್ಪಣೆ ಮಾಡಿ ಬರ್ತದೆ. ಯಾಕೆ ಸಮರ್ಪಣೆ ಅಂದರೆ ಏನು? ಪರಮಾತ್ಮ ನಾನು ಮಾಡಿದ ಈ ಕಾರ್ಯದಿಂದ ಸುಪ್ರೀತನಾಗು ಅಂತ ಅನ್ನೋದಾಗಿ ಹೇಳುವುದು. ಇದನ್ನು ಯಾವಾಗಲಾದರೂ ಹೇಳಲಿಕ್ಕೆ ಬರ್ತದೆ ಎಂದಾಗಿ ಶಾಸ್ತ್ರಕಾರರು ನಮಗೆ ಇದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅದು ಶ್ರೀಮದಾಚಾರ್ಯ ಸ್ವಂತದ್ದಲ್ಲ. ಆ ಮಾತು ಶ್ರೀಮದಾಚಾರ್ಯರ ಸ್ವಂತದ್ದಲ್ಲ, ಅದು ಬೃಹದಾರಣ್ಯಕದ ಮಾತು. ಅದನ್ನು ವೇದವ್ಯಾಸರ ವಚನ ಇದೆ, ಪ್ರಮಾಣ, ಅದನ್ನು ಕೊಟ್ಟು ನಮಗೆ ತಿಳಿಸ್ತಾರೆ. ಹಾಗಾಗಿ ಪರಮಾತ್ಮನಿಗೆ ನಾವು ಮಾಡಿದ ಈ ಜನ್ಮವಲ್ಲ, ಇನ್ನೊಂದು ವಿಚಿತ್ರವಾದದ್ದು ಏನಾಗುತ್ತೆ ಅಂದರೆ, ಹಿಂದೆ ನಾನು ಇರುವೆ ಆಗಿದ್ದೆ, ಆನೆ ಆಗಿದ್ದೆ, ನಾಯಿ ಆಗಿದ್ದೆ, ಕತ್ತೆ ಆಗಿದ್ದೆ, ಗಿಡವಾಗಿದ್ದೆ, ಬಳ್ಳಿ ಆಗಿದ್ದೆ, ನರಕದಲ್ಲಿ ಏನೇನೋ ಎಲ್ಲೆಲ್ಲೋ ಜನ್ಮವನ್ನು ತಾಳಿದ್ದೆ. ಆಯಾ ಜನ್ಮಗಳಲ್ಲಿ ನಾನು ಮಾಡಿದ ಕರ್ಮಗಳಿವೆ. ಆ ಕರ್ಮದ ದೊಡ್ಡ ಹೊರೆ ಅಂದ್ರೆ ಅನಂತ ಕರ್ಮಗಳ ಹೊರೆ. ಆ ಅನಂತ ಕರ್ಮಗಳ ಹೊರೆ ಏನಿದೆಯಲ್ಲ, ಆ ಎಲ್ಲ ಕರ್ಮಗಳನ್ನು ಕೂಡ ಈಗ ನನಗೆ ತಿಳುವಳಿಕೆ ಬಂದಿದೆ. ಆಗ ನನಗೆ ಸಾಧ್ಯವಾಗಿರಲಿಲ್ಲ. ಈಗ ನನಗೆ ಸಮರ್ಪಣೆ ಮಾಡುವುದಕ್ಕೆ ನನಗೆ ಸಾಧ್ಯವಿದೆ, ಬುದ್ಧಿ ಇದೆ, ತಿಳುವಳಿಕೆ ಇದೆ. ಸ್ವಲ್ಪ ಗುರುಗಳ ಅನುಗ್ರಹದಿಂದ ಒಂದು ತಿಲ ಮಾತ್ರ, ಪರಮಾಣುವಷ್ಟು ಮಾತ್ರ ನಮಗೆ ಭಕ್ತಿ ಇದೆ. ಹಾಗಾಗಿ ಈಗ ಸಮರ್ಪಣೆ ಮಾಡಿದರೂ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಎಂಥ ಅದ್ಭುತ! ಜನ್ಮಾಂತರಗಳಲ್ಲಿ ಮಾಡಿದಂತಹ ಕರ್ಮಗಳು, ಆ ಜನ್ಮಾಂತರದಲ್ಲಿ ಮಾಡಿದಂತಹ ಕರ್ಮಗಳೇನಾದರೂ ಒಳ್ಳೆ ಕರ್ಮಗಳಿದ್ದರೆ ಆ ಒಳ್ಳೆ ಕರ್ಮಗಳು ಕೂಡ ನಮಗೆ ಗೊತ್ತೂ ಇಲ್ಲ, ಈಗ ನೆನಪು ಆಗುವುದು ಸಾಧ್ಯವಿಲ್ಲ. ಅಂಥ ಜನ್ಮಾಂತರದ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ವಿಚಿತ್ರ ಏನು ಅಂದರೆ, ಇವತ್ತು ಸಮರ್ಪಣೆಯ ವಿಷಯದಲ್ಲಿ ಹೇಳುವಾಗ
ಎಷ್ಟು ವಿಚಿತ್ರವಾಗುತ್ತೆ ಅಂದರೆ ನಾನಿವತ್ತು ಮಾಂಸವನ್ನು ತಿಂದಿಲ್ಲ, ನನ್ನ ಇಡೀ ಜನ್ಮದಲ್ಲಿ ಮಾಂಸ ತಿಂದಿಲ್ಲ, ಹೌದಾ? ಶರೆ ಕುಡಿದಿಲ್ಲ, ಹೌದಾ? ನಿಷಿದ್ಧವನ್ನು ತಿಂದಿಲ್ಲ, ಆ ಕೆಟ್ಟ ಕೆಲಸ ಮಾಡಿಲ್ಲ, ತಾಯಿಗೆ ಒದ್ದಿಲ್ಲ, ತಂದೆಗೆ ಖೂನಿ ಮಾಡಿಲ್ಲ, ಇನ್ನು ಯಾವ ಬ್ರಾಹ್ಮಣರ ಹತ್ಯೆ ಮಾಡಿಲ್ಲ, ಇತ್ಯಾದಿ ಇತ್ಯಾದಿ, ತುಡುಗು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಪಾಪ ಕರ್ಮಗಳದು ಮಾಡಿಲ್ಲ, ಈ ಪಾಪ ಮಾಡಿಲ್ಲ, ಈ ಪಾಪ ಮಾಡಿಲ್ಲ, ಈ ಪಾಪ ಮಾಡಿಲ್ಲ, ಈ ಎಲ್ಲ ಕರ್ಮಗಳನ್ನು ಅಂದರೆ ನಿಷಿದ್ಧವಾದದ್ದನ್ನು ತ್ಯಾಗ ಮಾಡಿದ್ದು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ಬರ್ತದೆ. ತಸ್ಮಾತ್ ನಿಷೇಧತ ತ್ಯಕ್ತಾನ್ ಸರ್ವಾನ್ ವಿಷ್ಣು ಸಮರ್ಪಯೇ. ಹೇಗೆ ಚಾತುರ್ಮಾಸದಲ್ಲಿ 4 ತಿಂಗಳು ನಾವು ಪ್ರತಿ ವ್ರತವನ್ನು ಮುಗಿಸ್ತಾ ಇರುವಾಗ ನಾನು ದ್ವಿದಳ ವ್ರತವನ್ನು ಮಾಡಿದೆ, ಶಾಖ ವ್ರತವನ್ನು ಮಾಡಿದೆ, ದಧಿ ವ್ರತವನ್ನು, ಕ್ಷೀರ ವ್ರತವನ್ನು ಮಾಡಿದೆ ಅಂತ ಸಮರ್ಪಣೆ ಮಾಡುವಾಗ ವ್ರತ ಅಂದ್ರೇನು? ಬಿಡೋದು ಅಂತ ಅರ್ಥ. ಬಿಟ್ಟೆ, ನಾನು ಬಿಟ್ಟದ್ದನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ. ಹಾಗೆ ನಾನು ಸುರಾಪಾನವನ್ನು ಬಿಟ್ಟಿದ್ದೇನೆ, ಅದನ್ನು ನಾನು ಸಮರ್ಪಣೆ ಮಾಡ್ತೇನೆ. ಇದು ಸಮರ್ಪಣೆ ಮಾಡಿ ಅಂತ ಶಾಸ್ತ್ರ ಹೇಳುತ್ತದೆ. ನಾವು ಅದಕ್ಕೆ ಗಮನವನ್ನೇ ಕೊಟ್ಟಿಲ್ಲ, ಕಿವಿನೇ ಕೊಟ್ಟಿಲ್ಲ. ಸಮರ್ಪಣೆಯ ವೈವಿಧ್ಯ ನೋಡಿ, ಸಮರ್ಪಣೆಯ ವೈಶಿಷ್ಟ್ಯಗಳು ಎಷ್ಟು ನೋಡಿ. ಎಂತೆಂಥ ಮಾತುಗಳಿಂದ ಪರಮಾತ್ಮನಿಗೆ ಸಮರ್ಪಣೆ ಆಗ್ತದೆ. ಕ್ರಿಯೆಗಳು ಮಾತ್ರ ಸಮರ್ಪಣೆಯಲ್ಲ, ಗುಣಗಳ ಸಮರ್ಪಣೆ. ಇದಂ ಜ್ಞಾನಂ ಹರೇ ಪೂಜಾ, ಧ್ಯಾನವೆಂಬಂತಹ ಕ್ರಿಯಾರೂಪವಾದದ್ದು ಇದೆ, ಅದು ಧಾತ್ವರ್ಥವಾಗಿದೆ. ಆದ್ದರಿಂದ ಅದರ ಜೊತೆಗೆ ಅದು ಗುಣವೂ ಹೌದು. ಆ ಗುಣವು ಜ್ಞಾನಾದಿ ಗುಣಗಳು ಅಂತೇವೆ. ಅಂತಹ ಗುಣಗಳೇನಿವೆ ಆ ಗುಣಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ಆ ಭಗವಂತನ ಗುಣಗಳನ್ನು ಸಮರ್ಪಣೆ ಮಾಡಬೇಕು. ಹೇಗಿರಬೇಕು ಸಮರ್ಪಣೆ, ಹೇಗಿರಬೇಕು ಅಂತಂದ್ರೆ ನೋಡು, ಎಷ್ಟು ರೂಪ ರಸ ಗಂಧ ಸ್ಪರ್ಶ 4 ಚೆನ್ನಾಗಿರ್ಬೇಕು. 4 ಚೆನ್ನಾಗಿರ್ಬೇಕು. ಭಾರಿ ರೂಪ ಇರಬೇಕು, ಉತ್ತಮವಾದಂತಹ ರೂಪ, ಜಿಲೇಬಿ ಭಾರಿ ರೂಪ, ಹಾಗೆ ಅಷ್ಟೇ ರುಚಿ, ಅಂತ ವಾಸನೆ, ಪರಿಮಳ, ಕೇಶರ ಇತ್ಯಾದಿಗಳು ಹಾಕಿದ ವಾಸನೆ. ಹೀಗೆ ರೂಪ ರಸ ಗಂಧ ಸ್ಪರ್ಶ 4 ಉತ್ತಮವಾದರೆ ಇನ್ನೂ ಹೆಚ್ಚಿನ ಪುಣ್ಯ. 3 ಇದ್ದರೆ ಸ್ವಲ್ಪ ಕಡಿಮೆ, 2 ಇದ್ದರೆ ಇನ್ನೂ ಕಡಿಮೆ, 1 ಇದ್ದರೆ ಅದು ಕಡಿಮೆ. ಅವುಗಳಲ್ಲಿ ಅವೆಲ್ಲ ವಿಷಯಗಳೆಲ್ಲ ಇದ್ದೇ ಇದೆ. ನಾನೇನು ವಿವರಣೆ ಮಾಡೋದಿಲ್ಲ. ಹೇಳೋ ತಾತ್ಪರ್ಯ ಅಂದರೆ ಈ ರೀತಿಯಾಗಿ 4 ಹಾಗೆ ನಾವು ಇವತ್ತು ಭಗವಂತನಿಗೆ ಏನೋ ಒಂದು ಸಮರ್ಪಣೆಯನ್ನು ಮಾಡ್ತಾ ಇರುವಾಗ ಆ ಸಮರ್ಪಣೆಯಲ್ಲಿ ಆ ವಸ್ತುವಿನ ಗುಣಗಳಿದೆಯಲ್ಲ, ಹೂವಿದೆ, ಆ ಹೂವಿನ ಗುಣವಿದೆಯಲ್ಲ, ಆ ಗುಣವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹೂವನ್ನು ಸಮರ್ಪಣೆ ಮಾಡುವುದು ಹೇಗೋ ಹಾಗೆ ಹೂವಿನ ಗುಣವನ್ನು ಸಮರ್ಪಣೆ ಮಾಡಬಹುದು. ಕ್ರಿಯೆಯನ್ನ ಸಮರ್ಪಣೆ ಮಾಡಿ ಬರ್ತದೆ, ಅವಸ್ಥೆಯನ್ನ ಸಮರ್ಪಣೆ ಮಾಡಿ ಬರ್ತದೆ. ತಾಜಾ 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 ಹಯ್ಯಂಗವೀನ. ಇವತ್ತು ನಿನ್ನೆನೆ ಹಾಲು ಕರೆದದ್ದು, ರಾತ್ರಿ ಹಾಕಿದ್ದು, ಇವತ್ತು ಬೆಳಿಗ್ಗೆ ಮೊದಲಾಯಿತು, ಅದನ್ನು ಕಡಿದು ತೆಗೆದು ಬೆಣ್ಣೆ ಹಯ್ಯಂಗವೀನ. ಗೋದೋಹೋದ್ಭವಂ. ನಿನ್ನೆಯ ಹಾಲು ಕರೆದು ಮಾಡಿದ ಮೊಸರಿನಿಂದ ನಿರ್ಮಾಣವಾದ ಬೆಣ್ಣೆ, ಅದು ಅವಸ್ಥೆ. ಈ ಅವಸ್ಥೆ ಏನಿದೆ, ಆ ಅವಸ್ಥೆಯ ಆ ಗುಣ ಏನಿದೆ, ಅದನ್ನೂ ದೇವರಿಗೆ ಸಮರ್ಪಣೆ ಮಾಡಲು ಬರುತ್ತದೆ. ಅದೊಂದು ಪ್ರತ್ಯೇಕ. ಹೇಗೆ ರಸದಲ್ಲಿ ಭಗವಂತನ ಉಪಾಸನೆ, ನೀರಿನಲ್ಲಿ ಉಪಾಸನೆ ಬೇರೆ, ರಸದಲ್ಲಿ ಉಪಾಸನೆ ಬೇರೆ. ಶ್ರೀಮದಾಚಾರ್ಯರ ಉಪಾಸನೆ ಬೇರೆ, ಶ್ರೀಮದಾಚಾರ್ಯರ ಜ್ಞಾನದಲ್ಲಿ ಭಗವಂತನ ಉಪಾಸನೆ. ಯಾಕೆಂದ್ರೆ ಜ್ಞಾನದಲ್ಲಿ ಪರಮಾತ್ಮನ ವಿಭೂತಿ ರೂಪವಿದೆ. ಬ್ರಹ್ಮದೇವರ, ವಾಯುದೇವರ, ಶ್ರೀಮದಾಚಾರ್ಯರ ಜ್ಞಾನದಲ್ಲಿ ವಿಭೂತಿ ರೂಪವಿದೆ. ಹಾಗಾಗಿ ಶ್ರೀಮದಾಚಾರ್ಯರಲ್ಲಿ ಅಂತರ್ಯಾಮಿಯಾಗಿ ಭಗವಂತನ ಉಪಾಸನೆ ಮಾಡುವಂತೆ ಶ್ರೀಮದಾಚಾರ್ಯರ ಜ್ಞಾನದಲ್ಲಿ ಉಪಾಸನೆ ಮಾಡಿದರೆ ನಿಮಗೆ ಜ್ಞಾನದ ಪ್ರಾಪ್ತಿ ವಿಶೇಷವಾಗಿ ಆಗಿದೆ. ಶ್ರೀಮದಾಚಾರ್ಯರಲ್ಲಿ ಇಚ್ಛೆ ಇದೆ, ಸದಿಚ್ಛೆಗಳಿವೆ, ಕಾಮಗಳಿವೆ, ನಾನಾ ವಿಧವಾದ ಅನಂತ ಕಾಮಗಳಿವೆ. ಅನಂತ ವಿಧವಾದ ಕಾಮಗಳಿವೆ. ಅನಂತ ವಿಧವಾದ ಕಾಮಗಳೇನು? ಅನಂತ ವಿಧವಾದ ಕಾಮಗಳೇನು? ಶ್ರೀಮದಾಚಾರ್ಯರಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಶ್ರೀಮದಾಚಾರ್ಯರಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಪರಮಾತ್ಮನಿಗೆ ನಾನೇ ತುಳಸಿಯಾಗಬೇಕು, ನಾನೇ ಹೂವಾಗಬೇಕು, ನಾನು ಅನ್ನವಾಗಬೇಕು, ನಾನು ನೀರಾಗಿ ಅಭಿಷೇಕ ಮಾಡಬೇಕು, ನಾನು ಕಲಶವಾಗಿ ಅಭಿಷೇಕಕ್ಕೆ ಉಪಯೋಗವಾಗಬೇಕು, ನಾನು ಶಂಖಕ್ಕೆ ಲಕ್ಷ್ಮೀದೇವಿಗೆ ಅಧಿಷ್ಠಾನನಾಗಿ ಶಂಖದಲ್ಲಿ ಅಭಿಮಾನಿಯಾಗಬೇಕು, ನಾನು ಮಂಟಪವಾಗಬೇಕು, ನಾನು ಅನ್ನವಾಗಬೇಕು, ನಾನು ಹಾರವಾಗಬೇಕು, ನಾನು ಆಭರಣವಾಗಬೇಕು, ನಾನು ಬಟ್ಟೆಯಾಗಬೇಕು, ನಾನು ಪೀಠನಾಗಬೇಕು, ನಾನು ರಥವಾಗಬೇಕು, ನಾನು ಎಲ್ಲ ಆಗಬೇಕು, ನಾನು ಎಲ್ಲ ಆಗಿ ನಾನು ದೇವರ ಸಮರ್ಪಣೆ ಮಾಡಬೇಕು. ಇದು ಬ್ರಹ್ಮದೇವರಿಗೆ, ವಾಯುದೇವರಿಗೆ ಮಾತ್ರ ಇಚ್ಛೆ ಅಲ್ಲ, ಎಲ್ಲ ದೇವತೆಗಳಿಗೂ ಈ ಹುಚ್ಚಿದೆ. ಹುಚ್ಚು ಇದು.
ಹಾಗಾಗಿ ಎಲ್ಲ ಪೀಠದಲ್ಲೂ, ಎಲ್ಲ ಆಭರಣಗಳಲ್ಲೂ, ಎಲ್ಲ ಒಡವೆಗಳಲ್ಲೂ, ಎಲ್ಲ ಬಟ್ಟೆಗಳಲ್ಲೂ, ಎಲ್ಲ ಅನ್ನಗಳಲ್ಲೂ, ಎಲ್ಲ ಹಣ್ಣುಗಳಲ್ಲೂ, ಎಲ್ಲ ಹೂಗಳಲ್ಲೂ, ಎಲ್ಲ ಹೂವಿನ ಬಣ್ಣ ಇತ್ಯಾದಿಗಳಲ್ಲೂ ಅವರ ಆಯಾ ಪದಾರ್ಥದ ಗುಣಗಳಲ್ಲಿ ಭಗವಂತ ಅನಂತ ರೂಪದಿಂದ ಭಗವಂತನ ಸೇವೆಯನ್ನು ಮಾಡುವುದಕ್ಕಾಗಿ ಆಯಾ ದೇವತೆಗಳು ಅಲ್ಲಲ್ಲಿ ಆಯಾ ರೀತಿಯಿಂದ ಸನ್ನಿಹಿತರಾಗಿದ್ದಾರೆ. ಹಾಗಾಗಿ ಆ ರೀತಿಯಿಂದ ಇದು ನಾನು ಆಗಬೇಕು ಅಂತನ್ನುವ ಇಚ್ಛೆ ಇದೆ ನೋಡಿ. ದೇವರು ಪಾದ ಇಡ್ತಾನೆ, ಪೀಠದ ಮೇಲೆ ಕೂತ್ಕೊಂಡು ಪಾದ ಇಟ್ಟಾಗ ಪಾದಪೀಠನಾಗಬೇಕು ನಾನು ಎಂದಾಗಿ ವಾಯುದೇವರ ಬ್ರಹ್ಮದೇವರ ಇಚ್ಛೆ ಇದೆಯಲ್ಲ, ಈ ತರಹದ ಇಚ್ಛೆಯನ್ನು ಮೊದಲು ಮಾಡಿಕೊಂಡು ಎಲ್ಲ ವಿಧವಾದಂತಹ ಭಗವದ್ ಇಚ್ಛಾನುಮೂಲ ಇಚ್ಛಾ ಏನಿದೆಯೋ ಅವುಗಳೆಲ್ಲವೂ ಅವುಗಳಲ್ಲಿ ಭಗವಂತನ ವಿಭೂತಿ ರೂಪವಿದೆ. ಹಾಗಾಗಿ ಅಲ್ಲಿ ಭಗವಂತನ ಅದನ್ನೂ ಪ್ರತ್ಯೇಕವಾಗಿ ಚಿಂತನೆ ಮಾಡಿ ಸ್ಮರಣೆ ಮಾಡಿ ಭಗವಂತನಿಗೆ ಸಮರ್ಪಿಸಲು ಬರುತ್ತದೆ. ಬರುತ್ತದೆ ಅಷ್ಟೇ ಅಲ್ಲ, ಸಮರ್ಪಿಸಬೇಕು. ಆ ಸಮರ್ಪಣೆಯನ್ನು ಭಗವಂತ ಅತ್ಯಂತ ವಿಶೇಷವಾಗಿ ಪರಮಾತ್ಮ ಸಂತುಷ್ಟನಾಗ್ತಾನೆ. ಲಕ್ಷ್ಮೀದೇವಿ ಪರಮಾತ್ಮನ ದಾಸಳು ಎಂದಾಗಿ ತಿಳಿದುಕೊಳ್ಳೋದು ಒಂದು. ಇದೊಂದು ತರಹದ ಲಕ್ಷ್ಮೀದೇವಿಯ ಸಮರ್ಪಣೆಯನ್ನು ನಾವು ಮಾಡಿದೆ. ನಾನೇನಂತ ಮಾಡಿದೆ? ಪರಮಾತ್ಮ ಲಕ್ಷ್ಮೀದೇವಿ ನಿನ್ನ ದಾಸಳು ಎಂದಾಗಿ ಸಮರ್ಪಣೆಯನ್ನು ಮಾಡಿದೆ. ಪರಮಾತ್ಮ ಲಕ್ಷ್ಮೀದೇವಿ ನಿನ್ನ ದಾಸಳು ಎಂದಾಗಿ ಸಮರ್ಪಣೆ ಮಾಡುವುದರ ಜೊತೆಗೆ ಅವಳಿಗಿರುವಂತಹ ಏನು ನಿತ್ಯ ವ್ಯಾಪ್ತತ್ವವಿದೆ, ನಿತ್ಯತ್ವವಿದೆ, ನಿತ್ಯ ಮುಕ್ತತ್ವವಿದೆ, ಈ ಎಲ್ಲ ಮಹಾಗುಣಗಳೇನಿವೆ ಇವೆಲ್ಲವೂ ನಿನ್ನ ಪ್ರೀತಿಗಾಗಿದ್ದದ್ದು ಎಂದಾಗಿ ತಿಳಿದುಕೊಳ್ಳುವುದು ಕೂಡ ನಾವು ಮಾಡಬಹುದಾದ ಸಮರ್ಪಣೆ. ಹೀಗೆ ಅನಂತ ರೀತಿಯಿಂದ ಸಮರ್ಪಣೆ. ದ್ರವ್ಯಗಳನ್ನು, ಕ್ರಿಯೆಗಳನ್ನು, ದ್ರವ್ಯದ ಶಕ್ತಿಯನ್ನು, ಅವಸ್ಥೆಗಳನ್ನು, ಆಯಾ ಜಾತಿಗಳನ್ನು. ಈಗ ಬಂಗಾರ ಇದೆ, ನಮ್ಮ ಮನೆಯಲ್ಲಿರುವ ನಿಮ್ಮಲ್ಲಿರುವಂತಹ ಬಂಗಾರಗಳ ಒಂದು ಮನುಷ್ಯೋಪಭೋಗ್ಯವಾಗಿರುವಂತಹ ಬಂಗಾರ, ದೇವತೆಗಳಿಂದ ಉಪಭೋಗ್ಯವಾಗಿರುವಂತಹ ಜಾಂಬೂನದ. ಆ ಜಾಂಬೂನದ ಅಂತನ್ನುವಂತಹ ಬಂಗಾರವೇನಿದೆ ಇದು ಅತ್ಯದ್ಭುತವಾದ ಬಂಗಾರ. ಆ ಬಂಗಾರ ಇದು ಜಾತಿ. ಆ ಜಾತಿಯು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಬರ್ತದೆ. ಹೀಗೆ ಹೂವು, ಆ ಜಾತಿ ಹೂವಿದೆ, ಜಾತಿ ಪುಷ್ಪವಿದೆ, ಇಲ್ಲೇ. ಹಾಗಾಗಿ ಜಾತಿ ಪುಷ್ಪದಲ್ಲಿರುವ ಜಾತಿ ಏನಿದೆ ಇದು ಭಗವಂತನಿಗೆ ಸಮರ್ಪಣೆ. ಅಂದರೆ ದ್ರವ್ಯ, ಗುಣ, ಶಕ್ತಿ, ಕ್ರಿಯಾ, ಅದು ವಿಶಿಷ್ಟ ರೂಪಗಳು ಹಾಗೂ ಅದರಲ್ಲಿರುವ ಜಾತಿ, ಅದರಲ್ಲಿರುವ ಅವಸ್ಥೆ, ಅದರಿಂದಾಗುವ ಕಾರ್ಯಗಳು, ಅದರಿಂದಾಗುವ ಏನೇನಿದೆಯೋ ಅದೆಲ್ಲ ಎಲ್ಲವೂ ಭಗವಂತನ ಅಧೀನ, ಎಲ್ಲವೂ ಭಗವಂತನ ಪ್ರೀತ್ಯರ್ಥ, ಎಲ್ಲವೂ ಭಗವಂತನೇ ಮಾಡಿ. ಆದ್ದರಿಂದ ಭಗವಂತನಿಗೆ ಎಲ್ಲದರ ಸಮರ್ಪಣೆ ಎನ್ನುವುದಾದರೆ ಎಲ್ಲವನ್ನು ಸಮರ್ಪಣೆ ಮಾಡಿ. ಅಂದರೆ ಸಮರ್ಪಣೆ ಅಂದರೆ ಏನಾಯಿತು? ಸಮರ್ಪಣೆ ಅಂತಂದರೆ ಇಟ್ ಇಸ್ ಕೋ ಎಕ್ಸ್ಟೆನ್ಸಿವ್ ಆಫ್ ಎಕ್ಸಿಸ್ಟೆನ್ಸ್. ದೇವರನ್ನು ಬಿಟ್ಟು ಇನ್ನೇನೇನೇನೇನು ಇದೆಯೋ ಅದೆಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಿ ಬರ್ತದೆ ಅಂತಾಯ್ತು. ಏನೇನಿದೆ ಅಂತಂದ್ರೆ ಸುರಾಪಾನದ ಅಭಾವ ಇದೆ ಅಂದರೆ ಅದೂ ಸಮರ್ಪಣೆ, ಮಾಂಸದ ಭಕ್ಷಣೆಯ ಅಭಾವ ಇದೆ ಅಂದರೆ ಅದೂ ಸಮರ್ಪಣೆ. ಹೀಗೆ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ನಿಷಿದ್ಧವಾದ ಪದಾರ್ಥಗಳ ಸಮರ್ಪಣೆ ಹೇಗೆ? ತಿನ್ನದೆ. ನಿಷಿದ್ಧ ಪದಾರ್ಥಗಳ ಸಮರ್ಪಣೆ ಹೇಗೆ? ಅದನ್ನು ಮುಟ್ಟದೆ, ಅದನ್ನು ಭೋಗಿಸದೆ, ಅದನ್ನು ವಿನಿಯೋಗಿಸದೆ, ಅದನ್ನು ಸ್ಮರಿಸದೆ, ಇತ್ಯಾದಿ 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 ಇತ್ಯಾದಿ. ಹೀಗೆ ನಾನಾ ವಿಧವಾದಂತಹ ಸಮರ್ಪಣೆಗಳು. ಕರೋತಿ ಯದ್ಯತ್ ಸಕಲಂ ಪರಸ್ಮೈ, ಅದಕ್ಕಾಗಿಯೇ ಹೇಳಿದರು ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ. ಯೋಗ ವಿಭಾಗ ಕರೋತಿ ಅಂತನ್ನೋದು ಒಂದು ಭಾಗ, ಯದ್ಯತ್ ಯಾವ್ದ್ಯಾವ್ದು ಇದೆಯೋ ಅದೆಲ್ಲವೂ ಕೂಡ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ. ಯಾವ್ದ್ಯಾವ್ದು ಇದೆ ಅದೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆಯಾದದ್ದು. ಯಾಕೆ ಅಂದರೆ ಸಕಲಂ ಅಂದರೆ ಕಲಾ ಅಂದರೆ ಪರಮಾತ್ಮನ ಅಂಶ. ಪರಮಾತ್ಮನ ಅಂಶದಿಂದ ತುಂಬಿದಂಥದ್ದು ಅದು. ಅವುಗಳಲ್ಲಿ ಪರಮಾತ್ಮ ಮಯಾಭೂತ ಚರಾಚರಂ ಅಂತ ಹೇಳಿದಂತೆ ಆ ಪರಮಾತ್ಮ ಇದ್ದಾನೆ ಎಲ್ಲ ಕಡೆಗೆ. ಅದರಿಂದ ಭಗವಂತನಿಗೆ ಸಮರ್ಪಣೆ. ಭಯಂ ದ್ವಿತೀಯಾಭಿನಿವೇಶತಸ್ಯಾದೀಶಾದಪಿತಸ್ಯ ವಿಪರ್ಯಯೋಸ್ಮತಿ ಜನ್ಮಾಯಯಾತೋ ಬುಧ ಆಭಜಂತಂ ಭಕ್ತೇಕದೇಶಂ ಗುರುದೇವತಾತ್ಮ ಭಕ್ತಿಕಯೇಶಂ ಗುರುದೇವತಾತ್ಮ.
ಭಯಂ ದ್ವಿತೀಯಾಭಿನಿವೇಶ ತಸ್ಯ